ಸೌರಮಂಡಲದಲ್ಲಿ ಯಾವ ಗ್ರಹವು ಸೂರ್ಯನಿಂದ ಅತ್ಯಂತ ದೂರದಲ್ಲಿದೆ? ಆಪ್ಷನ್ ಎ ನೆಪ್ಚೂನ್, ಆಪ್ಷನ್ ಬಿ ಯುರೇನಸ್, ಆಪ್ಷನ್ ಸಿ ಪ್ಲೂಟೋ, ಆಪ್ಷನ್ ಡಿ ಶನಿ. ಸರಿಯಾದ ಉತ್ತರ ಆಪ್ಷನ್ ಎ ನೆಪ್ಚೂನ್. ಸೌರಮಂಡಲದ 8ನೇ ಗ್ರಹವಾದ ನೆಪ್ಚೂನ್ ಸೂರ್ಯನಿಂದ ಅತ್ಯಂತ ದೂರದಲ್ಲಿದೆ. ಭಾರತದ ರಾಷ್ಟ್ರೀಯ ವೃಕ್ಷ ಯಾವುದು? ಆಪ್ಷನ್ ಎ ಆಲದ ಮರ, ಆಪ್ಷನ್ ಬಿ ಬೇವಿನ ಮರ, ಆಪ್ಷನ್ ಸಿ ಅಶ್ವತ್ಥ ಮರ, ಆಪ್ಷನ್ ಡಿ ತೆಂಗಿನ ಮರ. ಸರಿಯಾದ ಉತ್ತರ ಆಪ್ಷನ್ ಎ ಆಲದ ಮರ. ಆಲದ ಮರವು ಭಾರತದ ರಾಷ್ಟ್ರೀಯ ವೃಕ್ಷ. ಇದು ದೀರ್ಘಾಯುಷಿ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ವಿದ್ಯುತ್ ಬಲ್ಪಿನಲ್ಲಿರುವ ತಂತಿ ಯಾವುದರಿಂದ ತಯಾರಾಗಿರುತ್ತದೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಟಂಗ್ಸ್ಟನ್, ಆಪ್ಷನ್ ಡಿ ಉಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ಟಂಗ್ಸ್ಟನ್. ಬಲ್ಪಿನ ತಂತಿ ಟಂಗ್ಸ್ಟನ್ನಿಂದ ತಯಾರಾಗಿರುತ್ತದೆ. ಇದು ಹೆಚ್ಚಿನ ತಾಪಮಾನವನ್ನು ಸಹಿಸುತ್ತದೆ. ಐತಿಹಾಸಿಕ ಸ್ಥಳ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಬಾಗಲಕೋಟೆ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಹುಬ್ಬಳ್ಳಿ, ಆಪ್ಷನ್ ಡಿ ಕಲಬುರಗಿ. ಸರಿಯಾದ ಉತ್ತರ ಆಪ್ಷನ್ ಎ ಬಾಗಲಕೋಟೆ. ಐಹೊಳೆ ಚಾಲುಕ್ಯರ ನಂದನವನ ಎಂದು ಪ್ರಸಿದ್ಧ. ಇದನ್ನು ಕನ್ನಡದ ಶಿಲ್ಪಕಲೆಯ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ದತ್ತುಪುತ್ರನು ಉತ್ತರಾಧಿಕಾರಿ ಆಗಲಾರ ಎಂಬ ಕಾಯ್ದೆಯನ್ನು ತಂದವರು ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಔರಂಗಜೇಬ್, ಆಪ್ಷನ್ ಸಿ ಲಾರ್ಡ್ ಡೌಲ್ಹೌಸಿ, ಆಪ್ಷನ್ ಡಿ ಬಾಬರ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ಡಾಕ್ಟ್ರೈನ್ ಆಫ್ ಲೈಫ್ಸ್ ಕಾಯ್ದೆಯನ್ನು ತಂದರು. ಇದರಡಿ ದತ್ತುಪುತ್ರನು ರಾಜ್ಯದ ವಾರಸುದಾರನಾಗಲು ಅವಕಾಶ ಇರಲಿಲ್ಲ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಸಿಖ್ ಮತದ ಸ್ಥಾಪಕರು ಯಾರು? ಆಪ್ಷನ್ ಎ ಗುರು ಗೋವಿಂದ್ ಸಿಂಗ್, ಆಪ್ಷನ್ ಬಿ ಗುರು ನಾನಕ್, ಆಪ್ಷನ್ ಸಿ ಗುರು ಅರ್ಜುನ್ ದೇವ್, ಆಪ್ಷನ್ ಡಿ ಗುರು ತೇಗ್ ಬಹದ್ದೂರ್. ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ನಾನಕ್. ಗುರು ನಾನಕ್ ಅವರು 15ನೇ ಶತಮಾನದಲ್ಲಿ ಸಿಖ್ ಮತವನ್ನು ಸ್ಥಾಪಿಸಿದರು. ಧಾರ್ಮಿಕ ಸಹಿಷ್ಣುತೆ ಮತ್ತು ಸಮಾನತೆಯ ಸಂದೇಶವನ್ನು ಸಾರಿದರು. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಆಪ್ಷನ್ ಎ ಹಾವೇರಿ ಶಾಸನ, ಆಪ್ಷನ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ಸಿ ತಲಗುಂದ ಶಾಸನ, ಆಪ್ಷನ್ ಡಿ ಕುದುರೆಮಠ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಮಿಡಿ ಶಾಸನ. ಕ್ರಿಸ್ತ ಶಕ 450ರ ಹಲ್ಮಿಡಿ ಶಾಸನವು ಕನ್ನಡದ ಅತ್ಯಂತ ಹಳೆಯ ಶಾಸನವಾಗಿದೆ. ಇದು ಹಾಸನ ಜಿಲ್ಲೆಯಲ್ಲಿದೆ. ಈ ಕೆಳಗಿನವುಗಳಲ್ಲಿ ಆದಿಮಾನವ ಮೊದಲು ಕಲಿತಿದ್ದು ಯಾವುದು? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಬೆಂಕಿ ಹಚ್ಚುವುದು, ಆಪ್ಷನ್ ಸಿ ಬರೆಯುವುದು, ಆಪ್ಷನ್ ಡಿ ಲೋಹ ಉಪಯೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಕಿ ಹಚ್ಚುವುದು. ಆದಿಮಾನವ ಮೊದಲು ಬೆಂಕಿಯನ್ನು ಹಚ್ಚುವುದು ಕಲಿತನು. ಇದು ಅವನ ಜೀವನ ಶೈಲಿಯನ್ನು ಸಂಪೂರ್ಣವಾಗಿ ಬದಲಿಸಿತು. ಓಣಂ ಯಾವ ರಾಜ್ಯದ ಹಬ್ಬ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಓಣಂ ಕೇರಳದ ಪ್ರಮುಖ ಹಬ್ಬ. ಇದು ಮಾವೇಲಿ ಮಹಾರಾಜನ ಸ್ಮರಣಾರ್ಥ ಆಚರಿಸಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ಆಪ್ಷನ್ ಎ ಹಳದಿ ಘಾಟಿ ಯುದ್ಧ, ಆಪ್ಷನ್ ಬಿ ತಾಳಿಕೋಟೆ ಯುದ್ಧ, ಆಪ್ಷನ್ ಸಿ ಪ್ಲಾಸಿ ಯುದ್ಧ, ಆಪ್ಷನ್ ಡಿ ಬಕ್ಸರ್ ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಬಿ ತಾಳಿಕೋಟೆ ಯುದ್ಧ. 1565ರ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ಇದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ತಿರುವು ಪಡೆಯಿತು. ಟೆಲಿಫೋನ್ ಅನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಗ್ರಹಾಂ ಬೆಲ್, ಆಪ್ಷನ್ ಬಿ ಥಾಮಸ್ ಎಡಿಸನ್, ಆಪ್ಷನ್ ಸಿ ಮೈಕಲ್ ಫ್ಯಾರಡೆ, ಆಪ್ಷನ್ ಡಿ ನ್ಯೂಟನ್.
ಸರಿಯಾದ ಉತ್ತರ ಆಪ್ಷನ್ ಎ ಗ್ರಹಾಂ ಬೆಲ್. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವರು 1876ರಲ್ಲಿ ಟೆಲಿಫೋನ್ ಆವಿಷ್ಕರಿಸಿದರು. ಇದು ಜಗತ್ತಿನ ಸಂವಹನ ಕ್ರಾಂತಿಯ ಪ್ರಾರಂಭವಾಯಿತು. ಛತ್ರಪತಿ ಶಿವಾಜಿಯ ಕಿರೀಟಧಾರಣೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಅಹಮದ್ ನಗರ್, ಆಪ್ಷನ್ ಬಿ ಪುಣೆ, ಆಪ್ಷನ್ ಸಿ ರಾಯಗಢ ಕೋಟೆ, ಆಪ್ಷನ್ ಡಿ ಶಿರಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಯಗಢ ಕೋಟೆ. 1674ರಲ್ಲಿ ರಾಯಗಢ ಕೋಟೆಯಲ್ಲಿ ಶಿವಾಜಿಯ ಕಿರೀಟಧಾರಣೆ ನೆರವೇರಿತು. ಅವರು ಛತ್ರಪತಿ ಎಂಬ ಬಿರುದನ್ನು ಪಡೆದರು. ಭಾರತದ ಯಾವ ರಾಜ್ಯವನ್ನು ಸಪ್ತಸಾಗರಗಳ ನೆಲ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಕೇರಳವನ್ನು ಅದರ ಸುಂದರ ಕಡಲ ತೀರಗಳು ಮತ್ತು ಬಂದರುಗಳ ಕಾರಣ ಸಪ್ತಸಾಗರಗಳ ನೆಲ ಎಂದು ಕರೆಯಲಾಗುತ್ತದೆ. ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಎಲ್ಲಿದೆ? ಆಪ್ಷನ್ ಎ ಪ್ರತಾಪ್ ಸಾಗರ, ಆಪ್ಷನ್ ಬಿ ತಾರಾಪುರ, ಆಪ್ಷನ್ ಸಿ ನಾರೋರಾ, ಆಪ್ಷನ್ ಡಿ ಕಾಕ್ರಪಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ತಾರಾಪುರ. ಮಹಾರಾಷ್ಟ್ರದ ತಾರಾಪುರದಲ್ಲಿ 1969ರಲ್ಲಿ ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಸ್ಥಾಪಿಸಲಾಯಿತು. ವಿಶ್ವಗುರು ಎಂದು ಪ್ರಸಿದ್ಧನಾದ ಭಾರತೀಯ ತತ್ವಜ್ಞಾನಿ ಯಾರು? ಆಪ್ಷನ್ ಎ ಚಾಣಕ್ಯ, ಆಪ್ಷನ್ ಬಿ ಆದಿಶಂಕರಾಚಾರ್ಯ, ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ, ಆಪ್ಷನ್ ಡಿ ರಾಮಾನುಜಾಚಾರ್ಯ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.